ಪಾಟ್ಗಳು ತುಂಬ ಕಾಳದ ಊಟ ಮಾಡಿದ್ಮೇಲೆ ಒಂದು ಸಾದಾ ಬಿಡಗಳು ಹಾಕಿದ್ರೆ ಚೆನ್ನಾಗಿ ಜೀರ್ಣಗಳಾಗ್ಬಿಡ್ತದೆ. ನಾನು ಏನ್ರಿ ಏನು ಮಾಡ್ತಾವಳೆ ಮುಸಿ ಫೋನ್ ಮಾಡಿ ಕೇಳುವ. ಹಲೋ, ಹೇಳ್ರಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆ ಬಿಟ್ಟು ಹೋಗಿ ಒಂದು ತಿಂಗಳಾಗಿರತ್ತಲ್ಲ, ಅವ್ರನ್ನ ಹಿಂಗೆ ವಿಚಾರಿಸ್ಕೊಳ್ಳೋದು. ಒಂದಿನ ಆದ್ರೂ ಮುಗಿತಾವಂತಲ್ಲ, ಅದಕ್ಕೆ ಕೇಳಿದೆ. ಸರಿ ಬಿಡಮ್ಮ, ಆಯ್ತು. ಏನ್ ಮಾಡ್ತಾ ಇದ್ದೆ? ಅಡ್ಗೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ಕೂತಿದ್ದೀನಿ. ಊಟಗಳಾಯ್ತು? ಆಯ್ತು. ಏನು ಯಾವಾಗ್ಲೂ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಊಟ ಮಾಡ್ತಾ ಇದ್ದಳು, ಇವತ್ತು ಬೇಗ ತಿಂದುಬಿಟ್ಟಿದ್ಯಲ್ಲ? ನಿಜ ಹೇಳು. ಅದು ಇವತ್ತು ತುಂಬಾ ಹಸಿವಾಗ್ತಿತ್ತು, ಅದಕ್ಕೆ ಬೇಗ ಊಟ ಮಾಡಿಬಿಟ್ಟೆ. ನಂಗೆ ಹಸುವೆ ಇಲ್ಲ ಮೀನ. ದಿನ ನಿನ್ನ ಕೈಯಾರೆ ಮಾಡಿದ್ದು ಊಟ ತಿಂದು ಅಭ್ಯಾಸ ಆಗ್ಬಿಟ್ಟು ಇವಾಗ ನನಗೆ ಬೇರೆ ಊಟ ತಿನ್ನೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಅಯ್ಯೋ ರೀ, ಹಾಗೆಲ್ಲ ಊಟ ಮಾಡ್ದಲ್ಲೇ ಇರಬೇಡಿ, ಆರೋಗ್ಯ ಹಾಳಾಗ್ಬಿಡುತ್ತೆ. ಹಂಗಂತ ಪೂರ್ತಿ ಏನು ಉಪವಾಸ ಇಲ್ಲಮ್ಮ, ಒಂದು ಸ್ವಲ್ಪ ಎಲ್ಲ ತಿನ್ಕೊಂಡೆ. ಇವತ್ತು ರಾತ್ರಿ ಮನೆಗೆ ಬರ್ತೀರಾ? ಇಲ್ಲಮ್ಮ, ಕಸ್ಟಮರು ಇಲ್ಲಿಗೆ ಟ್ರಿಪ್ಪಿಗೆ ಬಂದಿರಂಗಿದೆ. ನಾಳೆ ಅವ್ರನ್ನ ಇಲ್ಲಿರೋ ಜಾಗಗಳೆಲ್ಲ ಸುತ್ತಾಡಿಸಿ ನಾನು ನಾಳಿದ್ದು ಬರ್ತೀನಿ. ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಸ್ಟೇ ಆಗಿದ್ದಾರೆ. ನೀವು ಅಲ್ಲೇ ಉಳ್ಕೊಂಡಿದ್ದೀರಾ? ಇಲ್ಲೇ ಅಂದರೆ ಇಲ್ಲೇ ಕಾರಲ್ಲಿ. ನಮ್ಮಂಥವ್ರು ಈ ಹೋಟ್ಲು ನೋಡಿಕೊಂಡು ಮಲ್ಕೋಬೋದೇ ಹೊರತು ಹೋಟ್ಲು ಒಳಗಡೆ ಎಲ್ಲ ಮಲ್ಕೊಳಕ್ಕಾಗಲ್ಲಮ್ಮ. ಅಲ್ಲ, ಪಕ್ಕದಲ್ಲಿ ಯಾವ್ದಾದ್ರು ಒಂದು ಸಣ್ಣ ರೂಮ್ ಮಾಡ್ಕೊಂಡು ಮಲ್ಕೊಳ್ಳಿ. ನನಗೊಬ್ಬನಿಗೆ ರೂಮೆಲ್ಲ ಯಾಕಮ್ಮ, ಸುಮ್ಮನೆ ದುಡ್ಡು ವೇಸ್ಟ್. ನಾನು ಹೆಂಗೋ ಇಲ್ಲಿ ಕಾರಲ್ಲಿ ಆರಾಮಾಗಿ ಮಲ್ಕೊಡ್ತೀನಿ ಬಿಡು. ಅಯ್ಯೋ ರೀ, ಕಾರಲ್ಲಿ ನೀಟಾಗಿ ಕಾಲ್ ಚಾಚೋಕ್ಕೂ ಆಗೋದಿಲ್ಲ, ನಿದ್ದೆ ಸರಿಯಾಗಿ ಬರಲ್ಲ. ಕಷ್ಟನೇ ಮೀನಾ, ನಮ್ದೊಂಥರ ಕಪ್ಪೆ ಥರ ಜೀವನ. ಎಲ್ಲಂದ್ರಲ್ಲಿ ಅಡ್ಜಸ್ಟ್ ಆಗ್ಬಿಡ್ಬೇಕು. ಅಕಸ್ಮಾತ್ ಏನಾದರೂ ಈ ಹೊರಗಡೆ ಟ್ರಿಪ್ ಬರುತ್ತಲ್ಲ, ಆವಾಗ ನಮ್ಮ ಕಾರ್ನೇ 5 ಸ್ಟಾರ್ ಹೋಟ್ಲ್ ಅಂದ್ಕೊಂಡು ದಬಾಕೊಂಡು ಮಲ್ಕೋತಾ ಇರಬೇಕು ಅಷ್ಟೇ. ಇನ್ಮೇಲೆ ನೀವಷ್ಟು ದೂರಕ್ಕೆಲ್ಲ ಹೋಗಬೇಡಿ. ದಡ್ಡಿ, ಈ ಥರ ಹಿಂಗೆ ಬೇರೆ ಬೇರೆ ಊರಿಗೆ ಬಂದಾಗಲೇ ಸ್ವಲ್ಪ ಜಾಸ್ತಿ ದುಡಿಯೋಕ್ಕಾಗೋದು. ಮನೇಲಿ ಎಷ್ಟು ಖರ್ಚಿದೆ, ಕಾರ್ ಬಾಡಿಗೆ ಕಟ್ಟಬೇಕು, ಹೇಳಿ ಸಾಕಾಗೋಯ್ತು ನನಗೂ. ಹಾಗಂತ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ದುಡಿಬೇಕಾ? ಮತ್ತೆ ಆ ಪೆಂಗಿನ ಥರ ಏನು ಕೆಲಸ ಇಲ್ದೇ ಇರಲ್ಲ. ಮದುವೆಗೆ ಮುಂಚೆ ಓಟ್ಕೊಂಡು ಮಲ್ಕೋಬೇಕಲ್ಲ ಅಂತ ಸಿಟಿಲೇ ಸುತ್ತಾಡ್ಕೊಂಡು ಇರ್ತಾ ಇದ್ದೆ. ಆದ್ರೆ ಈಗ ಅಪ್ಪ ರಿಟೈರ್ ಆಗಿದ್ದಾರೆ, ನೀ ನನ್ನ ಲೈಫಿಗೆ ಬಂದಿದ್ಯಾ. ಮನೆ ಜವಾಬ್ದಾರಿ ಇದೆ, ಅದಕ್ಕೆ ಎಲ್ಲಿ ಕೆಲಸ ಸಿಗತ್ತೋ ಮಾಡಿಕೊಂಡು ಸುಮ್ಮನೆ ಸೆಟ್ ಆಯ್ತಾ ಇರ್ಬೇಕಷ್ಟೇ. ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ರೀ, ಅಲ್ಲೆಲ್ಲ ಸೊಳ್ಳೆ ಇರುತ್ತೆ, ಕಾರ್ ಗ್ಲಾಸ್ನ ಸರಿಯಾಗಿ ಹಾಕೊಂಡು ಮಲ್ಕೊಳ್ಳಿ. ಬಂದ್ಬಿಡು. ಯಾಕೆ ಓಟು ಬೇಡವಾ? ಓಟು ಗಾಳಿ ಇಲ್ಲದೆ ಜೀವ, ಗಾಳಿ ಆಂಗನ ಏನು ಪಾದ ಸೇರ್ಕೋಬೇಕಾಯ್ತದ ಅಷ್ಟೇ. ನೀನೇನು ವರಿ ಮಾಡ್ಕೋಬೇಡ. ನಾನು ಗ್ಲಾಸ್ ತೆಗೆದ್ಬಿಟ್ಟು ಕಾಲು ಆಚೆ ಚಾಚ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ, ಆಯ್ತಾ? ಹೊಸ ಜಾಗ ಬೇರೆ, ಕಾರಲ್ಲಿ ಮಲ್ಕೊಂಡ್ರೆ ಕಾರ್ಗೂ ಸೇಫ್ಟಿ. ಹಾಗೆ ಮಲ್ಕೊಂಡ್ರೆ ನಿಮ್ಗೆ ನಿದ್ದೆ ಬರುತ್ತಾ? ಯಾಕೆ? ಅಲ್ಲ, ಪಕ್ಕದಲ್ಲಿ ನಾನು ನಿಮ್ಮ ಜೊತೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಿದ್ರೇ ನಿಮ್ಗೆ ನಿದ್ದೆ ಬರೋದು ಅಂತ ಹೇಳಿದ್ರಿ, ಈಗ ಹೇಗೆ ಅಂತ. ಅದಕ್ಕೆ ಅಲ್ವೇನಮ್ಮ ನೀನು ಫೋನ್ ಮಾಡಿ ಮಾತಾಡ್ತಾ ಇರೋದು. ಓಹೋ, ಈ ರೇಡಿಯೋದಲ್ಲಿ ಅವ್ರಿಗೆ ಇಷ್ಟ ಆಗೋ ಹಾಡನ್ನ ಹಾಕೊಂಡು ಕೇಳ್ತಾರಲ್ಲ, ಅದೇ ರೀತಿ ನನಗೆ ಫೋನ್ ಮಾಡಿರೋದ ನೀವು? ಏನಿವಾಗ ನೀನು ಮಾತಾಡಲ್ವಾ? ಮಾತಾಡ್ತೀನಿ. ಹಾಗೆ ನನ್ನ ಮಾತು ಕೇಳ್ತಾ ನಿದ್ದೆ ಮಾಡಿಬಿಡಿ. ಇಲ್ಲದೆ ಹೋದ್ರೆ ಬೆಳಗ್ಗೆ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನಿದ್ದೆ ಬಂದ್ಬಿಡುತ್ತೆ. ಸರಿ, ನೀನು ಮಾತಾಡು, ನಾನು ಮಲ್ಕೋತೀನಿ.
ಹಾಯ್ ಶ್ರುತಿ. ನಾನೇ ಅಂತ ನಿನಗೆ ಗೊತ್ತಾಯ್ತು? ಐನೋ ನನ್ನ ಜೊತೆ ಯಾರಾದ್ರೂ ಒಂದ್ಸರಿ ಮಾತಾಡಿದ್ರೆ ಮತ್ತೆ ಮತ್ತೆ ಮಾತಾಡ್ತಾ ಇರ್ಬೇಕು ಅಂತ ಆಸೆ ಪಡ್ತಾರೆ. ರೀಸೆಂಟ್ ಪರಿಚಯ ನೀನೇ ಅಲ್ವಾ? ನಿನ್ನ ತುಂಬಾ ಇಷ್ಟ ಆಗ್ಬಿಟ್ಟಿದೀನಿ ಅಲ್ವಾ? ಯಾಕೆ ಶ್ರುತಿ ಸೈಲೆಂಟ್ ಆಗ್ಬಿಟ್ಟೆ? ಓ, ನಿಂಗೆ ನಾಚಿಕೆನಾ? ಇರುತ್ತೆ, ಎಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಹೌದು, ಏನ್ ಮಾಡ್ತಾ ಇದ್ಯಾ? ಊಟ ಆಯ್ತಾ? ಹೌಸ್ ದ ಡೇ? ಇವತ್ತು ತಿಂಡಿ ಊಟ ಏನ್ ತಿಂದೆ? ಮಾತಾಡಕ್ ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲ ಹೇಳ್ಬೋದು. ಎಲ್ಲ ಕ್ವೆಶನ್ಸ್ ಒಂದೇ ಸತಿ ಕೇಳಿದ್ರೆ ಹೇಗೆ? ಓ, ಅದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಹೊಸ್ದಾಗಿ ಮದುವೆ ಆಗೋ ಕಪಲ್ಸ್ ಎಲ್ಲ ಹಿಂಗೆ ಮಾತಾಡ್ತಿರ್ತಾರಂತೆ. ಅದೆಲ್ಲ ಇರ್ಲಿ, ನಾಡಿದ್ದು ಫ್ರೀ ಇದ್ದೀರಾ? ನನಗೆ ನಾನು ಯಾವಾಗ ಫ್ರೀ ಆಗಬೇಕು ಅಂತ ಅನ್ಕೊಂತೀನೋ ಆವಾಗಲೇ ಫ್ರೀ. ನಿನಗೆ ನಾನು ಫ್ರೀ ಆಗಬೇಕು ಅಂತ ಆಸೆನಾ? ಕನ್ಫ್ಯೂಸ್ ಮಾಡಬೇಡಿ. ನಾಡಿದ್ದು ನೀವು ಫ್ರೀನಾ? ನನ್ನ ಫ್ರೆಂಡ್ ಮದುವೆ ಇದೆ. ವಾಹ್, ಸೂಪರ್. ಇನ್ನೂ ಮದುವೆನೇ ಆಗಿಲ್ಲ, ಅದಕ್ಕೆ ಮುಂಚೆನೆ ನಿನ್ನ ಫ್ರೆಂಡ್ ಮದುವೆಗೆ ಹೋಗೋದಕ್ಕೆ ನನ್ನ ಪರ್ಮಿಷನ್ ಕೇಳ್ತಾ ಇದೆಯಾ? ಸೂಪರ್ 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 ಸೂಪರ್. ನಮ್ಮ ತಾಯಿನೂ ಹಿಂಗೆ, ನಮ್ಮ ತಂದೆನ ಕೇಳಿದೆ, ಯಾವ ಕೆಲಸನೂ ಮಾಡಲ್ಲ. ಆ ಮದುವೆಗೆ ನೀವು ನನ್ನ ಜೊತೆ ಬರ್ತೀರಾ? ನಿಮ್ಮ ಫ್ರೆಂಡ್ ಮದುವೆಗೆ ನಾನು ಯಾಕೆ? ಯಾಕಂದ್ರೆ ಅವಳ ಮದುವೆ ಆದ್ಮೇಲೆ ಅವಳು ಫಾರಿನ್ ಹೊರಟೋಗ್ತಾಳೆ. ನಮ್ಮ ಮದುವೆಗೆ ಬರೋಕ್ಕಾಗಲ್ಲ. ಸೊ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವಳ ಮುಂದೆ ಪರಿಚಯ ಮಾಡಿಸೋಣ ಅಂತ. ಓ, ಹಾಗಾ? ಓಕೆ ಓಕೆ ಓಕೆ, ನಾನು ಬರ್ತೀನಿ. ಯಾಕಂದ್ರೆ ನೀನು ಹತ್ರ ಕೇಳ್ತಾರೋ ಮೊದಲನೇ ವಿಷಯ, ಅದಕ್ಕೆ ಬರ್ತೀನಿ. ಇದನ್ನ ನಾನು ನಡೆಸ್ಕೊಡ್ತಾ ಇರ್ತೀನಾ? ಖಂಡಿತ ಹೋಗೋಣ, ಬರ್ತೀನಿ. ಸರಿ, ನಾನು ಫೋನ್ ಇಡ್ತೀನಿ. ಏಯ್, ಬೇರೆ ಏನು ಮಾತಾಡಲ್ವಾ? ನ್ಯೂ ಕಪಲ್ಸ್ ರಾತ್ರಿ ಎಲ್ಲ ಮಾತಾಡ್ತಾ ಇರ್ತಾರಂತೆ, ನನ್ನ ಫ್ರೆಂಡ್ ಹೇಳ್ದ. ಇಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ಓಕೆ ಓಕೆ ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ರವಿ, ಏನು ಮಾತಾಡ್ಬೇಕು ಅಂತ ಕರೆದ್ರಿ, ಏನದು? ಅದಕ್ಕೆ ಅದು ಶ್ರುತಿ ವಿಷಯನಾ? ಹೌದು ಅದಕ್ಕೆ. ರವಿ, ನಿಮ್ಮ ಅಣ್ಣ ನಿನಗೆ ಮೊದಲೇ ಹೇಳಿದ್ದಾರೆ ಶ್ರುತಿ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ. ಅವಳು ನನಗೂ ಒಂದೆರಡು ಸಲ ಕಾಲ್ ಮಾಡಿದ್ಲು, ಆದರೆ ನಾನೇ ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಮಾತಾಡಿ, ಅದಕ್ಕೆ ತುಂಬ ಹಿಂಸೆ ಆಗೋಗಿದೆ. ಅಯ್ಯೋ, ಅವಳು ಓದಿರೋಳು, ದೊಡ್ಡ ಮನೆ ಮಗಳು ಅಲ್ಲ, ಯಾಕಷ್ಟು ಹಠ ಮಾಡ್ತಿದ್ದಾಳು ಅವಳು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಮೊದಲು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳು. ಪ್ರೀತಿಸಿದ್ದೀನಿ ಅದಕ್ಕೆ, ಹೇಗೆ ಕೈ ಕೊಡ್ಲಿ? ಆದರೆ ಇಲ್ಲಿ ನಿಮ್ಮ ತಂದೆ ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಅದಕ್ಕೇನು ಉತ್ತರ ಕೊಡ್ತೀಯಾ? ಅಪ್ಪ ನನ್ನನ್ನು ಹೇಗೆ ನಂಬಿದಾರೋ ಶ್ರುತಿನೂ ಹಾಗೆ ನಂಬಿದಾಳೆ ಅಲ್ವಾ ಅದಕ್ಕೆ? ಊಟ ಮಾಡ್ತೇನೆ, ಪಡಿಸ್ಲಾ? ಬೇಡ. ಯಾಕೆ, ಏನಾಯ್ತು? ಯಾಕೆ ಅಳ್ತಿರೋದು? ಅಷ್ಟು ಗೊತ್ತಾಗಲ್ವ ರೀ? ಆ ಮಿಡಲ್ ಕ್ಲಾಸ್ ಹುಡುಗನ ದೂರ ಮಾಡ್ತಿದೀವಲ್ಲ, ನೋ ಪಾಪ. ಹೇಳಿ, ಏನ್ ಬೇಕಾದ್ರೂ ಹೇಳಿ. ನಾನು ಮಾಡಿದ ತಪ್ಪಿಗೆ ಇದೆಲ್ಲ ಅನ್ಸ್ಕೋಬೇಕಾದ್ದೆ. ಏನೇ ಹಾಗಂದ್ರೆ? ಅಮ್ಮ, ಆ ರವಿ ಇದನ್ನಲ್ಲ, ತುಂಬಾ ದೊಡ್ಡ ಫ್ರಾಡು. ನಿಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು. ಇನ್ಮೇಲೆ ನನಗೆ ಯಾವತ್ತೂ ಕಾಲ್ ಮಾಡ್ಬೇಡ ಅಂತ ಬೈದು ಫೋನೇ ಕಟ್ ಮಾಡ್ಬಿಟ್ಟವ.
ಶ್ರುತಿ ಬಾಮ್ಮ ಇಲ್ಲಿ ಬಾ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಆ ಇಡಿಯಟ್ ರಂಗ ಇದಾನಲ್ಲ, ತನ್ನ ಕೈಲಿ ಸೇಟ್ ತೀರಿಸ್ಕೊಳಕ್ಕಾಗಲಿಲ್ಲ ಅಂತ ಅವನು ಮಗನ ಬಿಟ್ಟು ನನ್ನ ಮೇಲೆ ಸೇಟ್ ತೀರಿಸ್ಕೊತಾ ಇದ್ದಾನೆ. EMIಯಲ್ಲಿ ಬೈಕ್ ತಗೊಂಡು ಪೆಟ್ರೋಲ್ನ ಯಾರ ಕೈಲಿ ಹಾಕ್ಸೋಣ ಅಂತ ಯೋಚನೆ ಮಾಡೋ ಮಿಡ್ಲ್ ಕ್ಲಾಸ್ ಜನ ಇವರು. ನಿನ್ನನ್ನು ಹೂವು ಸಾಕ್ದಾಗ ಸಾಕಿದ್ದೀನಮ್ಮ. ನೀನು ಎಲ್ಲಿದ್ದರೆ ಚೆನ್ನಾಗಿರ್ತೀಯ, ಸುಖವಾಗಿರ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆ ರಾಜ್ ಇದಾನಲ್ಲ, ಅವ್ನು ನಿಜವಾದ ರಾಜ್ಕುಮಾರನೇ. ಕರೆಕ್ಟಾಗಿ ಹೇಳಿದ್ರಿ ಮಾವ. ನಿಂಗೆ ಊಟ ತರ್ತೀನಿ ಅಂತ ನಿನ್ನಲ್ಲ. ನೋಡು ಡಿಸೈನ್ ಹೇಗಿದೆ ನೋಡು. ವಾವ್ ರಾಜ್, ಇಟ್ಸ್ ಮಾರ್ವೆಲಸ್. ನಿಮ್ಮಷ್ಟೇ ಚೆನ್ನಾಗಿದೆ. ಸೂಪರ್ ಅಲ್ವಾ? ಮದುವೆಗೆ ಹೋಗೋಣ ಅಂತ ಹೇಳಿದ್ದಲ್ಲ, ಎಷ್ಟೊತ್ತು ರೆಡಿ ಇರ್ತೀಯ? ಬೆಳಗ್ಗೆ 9 ಗಂಟೆಗೆ ಬನ್ನಿ, ನಾವೆಲ್ಲ ರೆಡಿ ಇರ್ತೀವಿ. ಆಂಟಿ ನೀವ್ಯಾಕೆ ಲಾರ್ಡ್ ಶಿವನ್ ಮಧ್ಯೆ ಕರಡಿ ಬಂದಂಗೆ? ಆ? ಗಾದೆ ಸುಮ್ಮನೆ ಹೇಳಿದೆ. ಶ್ರುತಿ ಅವ್ರ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ನಾನು ನೋಡಬೇಕು ಅಂತ ಇದ್ದಾರಂತೆ. ಸೊ ನಾವೆಲ್ಲ ಯೂತ್ಸ್ ಅಲ್ಲ, ಯೂತ್ಸ್ ಮಧ್ಯೆ ನೀವು ಬಂದು ಏನು ಮಾಡ್ತೀರಾ ಹೇಳಿ? ನಿಜ ಅಲ್ವಮ್ಮ? ನೀವು 9 ಗಂಟೆಗೆ ಬನ್ನಿ, ನಾನು ರೆಡಿ ಇರ್ತೀನಿ, ಆಯ್ತಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿಂಗ್. ನೋ ಮೆನ್ಷನ್. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್. ಸ್ವೀಟ್ ಡ್ರೀಮ್ಸ್. ಬಾಯ್ ವಾ. ಬಾಯ್ ಅತ್ತೆ. ಬಾಯ್. ನನಗೆ ಗೊತ್ತಿತ್ತು ನಮ್ಮ ಮಗಳಿಗೆ ಫ್ರೀಡಮ್ ಕೊಟ್ಟು ಬೆಳೆಸಿದ್ರು ಅವಳು ಯಾವತ್ತೂ ನಮಗೆ ಮೋಸ ಮಾಡಲ್ಲ ಅಂತ. ಕೊನೆಗೂ ಕ್ಲೈಮ್ಯಾಕ್ಸಲ್ಲಿ ನಾವು ಅಂದ್ಕೊಂಡಂಗೆ ಆಯಿತು.